ಫ್ರೆಂಡ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾವು ಚೆನ್ನಾಗಿದ್ದೀವಿ. ಇವತ್ತು ಮಾಡ್ತಾ ಇರೋದು ಎಗ್ ಮೊಮೋಸು ಇದೆ ಅಂತ ನೋಡೋಣ. ಕ್ಯಾಪ್ಸಿಕಮ್ಮು, ಈರುಳ್ಳಿ, ಮೊಟ್ಟೆ, ಕೋಸು, ಇದು ಮೈದಾ ಕಲಿಸ್ಕೊಂಡಿರೋದು ಫ್ರೆಂಡ್. ಮೈದಾ ಮೊಟ್ಟೆ ಮೊಮಸ್ಗೆ ಮೈದಾನೇ ಹಾಕೋಬೇಕು. ಸ್ಟವ್ ಹಚ್ಕೊಂಡು ಪಾತ್ರೆ ಇಟ್ಕೊಂಡು, ಪಾತ್ರೆ ನೋಡಿ ಬಿಸಿಯಾಗಿದೆ. ಬಿಸಿ ಆದ ತಕ್ಷಣ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಮೊಟ್ಟೆ ನಾನು 5 ತೊಗೊಂಡಿದ್ದೀನಿ, ಅದಕ್ಕೆ ನಾನು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈಗ ನೋಡಿ ಎಣ್ಣೆ ಕಾದಿದೆ. ಎಣ್ಣೆ ಕಾದ್ಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಫ್ರೈ ಆಗಿದೆ ಫ್ರೆಂಡ್. ಫ್ರೈ ಆಗಿದೆ, ಸ್ವಲ್ಪ ನೀರು ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ಕೊಳ್ಳಿ. ಕ್ಯಾಪ್ಸಿಕಮ್ಮು ಕೂಡ ನೀರಿರುತ್ತೆ, ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್. ನೋಡಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಷ್ಟು ನಮಗೆ ಏನೇ ಕುಕ್ಕಿಂಗ್ ಆದ್ರೂ ಎಷ್ಟು ಫ್ರೈ ಮಾಡ್ಕೊತೀವೋ ಅಷ್ಟು ನೀಟಾಗಿ ಚೆನ್ನಾಗಿ ಬರುತ್ತೆ. ನೋಡಿ ಈಗ ಅದು ಫ್ರೈ ಆಗಿದೆ. ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿದ ತಕ್ಷಣ ನೋಡಿ ಕೋಸು ಸಣ್ಣ ಕಟ್ ಮಾಡ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಕೋಸನ್ನು ಎಲ್ಲ ಇದು ಹಾಕಿರೋದೆಲ್ಲ ಆಲ್ಮೋಸ್ಟ್ ನೀರಂಶನೇ ಫ್ರೆಂಡ್. ಎಲ್ಲ ನೀರಂಶ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ ಫ್ರೈ ಆಗಿದೆ. ಫ್ರೈ ಆದ ತಕ್ಷಣ ನೋಡಿ 1/2 ಸ್ಪೂನು ಚಿಲ್ಲಿ ಪೌಡ್ರು, 1/2 ಸ್ಪೂನು ಗರಂ ಮಸಾಲ, 1/2 ಸ್ಪೂನು ನೋಡಿ ಧನಿಯಾ ಪೌಡ್ರು, 3 ಮಸಾಲ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ಇನ್ನು ಸ್ವಲ್ಪ ಫ್ರೈ ಆಗ್ತಾಯಿದೆ. ಫ್ರೈ ಆದ ತಕ್ಷಣ ಸ್ವಲ್ಪ ನೋಡಿ ಈ ಥರ ಫ್ರೈ ಆಗಿದೆ. ಫ್ರೈ ಆಗಿದ್ಮೇಲೆ ನೋಡಿ ನಾನು ಅದಕ್ಕೆ ಮೊಟ್ಟೆ ಹಾಕ್ಕೋತೀನಿ ಫ್ರೆಂಡ್. ಮೊಟ್ಟೆ ನಾನು 4 ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಒಂದು 5 ಮೊಟ್ಟೆ ತೊಗೊಂಡಿದ್ದೀನಿ. ನಿಮ್ಗೆ ಜಾಸ್ತಿ ಬೇಕು ಕ್ವಾಂಟಿಟಿ ಅಂದರೆ ಫ್ರೆಂಡ್ ಜಾಸ್ತಿ ಮೊಟ್ಟೆ ತೊಗೊಳ್ಳಿ. ಇದು ಈಗೇನು ತೋರಿಸಿದ್ದೀನೋ ಅದನ್ನು ಮಸಾಲೆ ಇನ್ನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನನಗೆ 4 ಜನಕ್ಕೆ ಸಾಕಾಗಿರೋದ್ರಿಂದ ನಾನು 5 ಮೊಟ್ಟೆ ತೊಗೊಂಡಿದ್ದೀನಿ. ನಾನು ಇಷ್ಟು ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್, ಇದು ಮೊಟ್ಟೆ ಹಾಕಿದ್ದೀನಿ. ಮೊಟ್ಟೆ ಎಲ್ಲ ಹಾಕಿದ ತಕ್ಷಣ ನೋಡಿ ಈ ಥರ ಎಲ್ಲ ಮಸಾಲೆ ಎಲ್ಲ ಮಿಕ್ಸ್ ಆಗೋ ಥರ ಕೋಟಿಂಗ್ ಮಾಡ್ಕೊಳ್ಳಿ. ಮಿಕ್ಸ್ ಎಲ್ಲ ಅದು ನೋಡಿ ನೀಟಾಗಿ ಕೈ ಬಿಡಬೇಡಿ ಫ್ರೆಂಡ್ಸ್, ಇದೋಗ್ಬಿಡುತ್ತೆ. ಅದು ಕಂಟಿಸ್ಟಿ ಬರೋ ತನಕ ಹಿಂಗೆ ಫ್ರೈ ಮಾಡ್ತಾನೆ ಇರಿ. ನೋಡಿ ಫ್ರೈ ಆಗಿದೆ. ನೋಡಿ ಈ ಥರ ಹುಡಿ ಬಂದಿದೆ. ಈ ಥರ ಮಾಡ್ಕೊಳ್ಳಿ ಫ್ರೆಂಡ್. ನೋಡಿ ಚೆನ್ನಾಗಿ ಬಂದಿದೆ ನೋಡಿ. ಈ ಥರ ಮಾಡಿಕೊಂಡು ಮೈದಾ ಕಲಸಿಟ್ಕೊಂಡಿದ್ವಲ್ವ, ಆ ಮೈದಾನ ಲಟ್ಟಿಸ್ಕೊಳ್ಳಿ ಫ್ರೆಂಡ್. ಈ ಥರ ಮಾಡ್ಕೊಳ್ಳಿ. ಈ ಥರ ಮಾಡಿಕೊಂಡು ನೋಡಿ ಮಸಾಲ ಹಾಕ್ಕೊಳ್ಳಿ. ನಾವು ಸ್ಟಫಿಂಗ್ ಮಾಡಿದ್ವಲ್ವ ಎಗ್ದು, ಅದನ್ನು ಹಾಕ್ಕೊಂಡು ನೋಡಿ ಫ್ರೆಂಡ್. ನಿಮ್ಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಳಿ. ಇಲ್ಲ ಇನ್ನು ನಮ್ಗೆ ಜಾಸ್ತಿ ಕ್ವಾಂಟಿಟಿ ಬೇಕು, ಸಾಕಾಗಲ್ಲ ಮಾಡಿರೋದು ಅಂದರೆ ನೀವು ಸ್ವಲ್ಪನೇ ಹಾಕ್ಕೊಳ್ಳಿ. ಮೈದಾನ ಜಾಸ್ತಿ ಗಟ್ಟಿ ಒತ್ಕೊಳ್ಳಿ ಫ್ರೆಂಡ್. ನೋಡಿ ರೆಡಿಯಾಗಿದೆ ಎಗ್ ಮೊಮೋಸು. ಫಿಲ್ ಮಾಡಿ ಎಲ್ಲ ಇದು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಬನ್ನಿ ಇವಾಗ ಯಾವ ಥರ ಅಬೆಲ್ ಬೇಯಿಸೋದು ನೋಡೋಣ. ಇದನ್ನು ಕುಕ್ಕರ್ ಸ್ಟೀಮ್ ಪಾತ್ರೆ ನಿಮ್ಮ ಹತ್ರ ಇದ್ದರೆ ಸ್ಟೀಮ್ ಪಾತ್ರೆಲಿ ಬೇಯಿಸ್ಕೊಬೋದು. ಇಲ್ಲ ಕುಕ್ಕರ್ ಪಾತ್ರೆ ಇದ್ದರೆ ಕುಕ್ಕರ್ಗೆ, ಇಡ್ಲಿ ಪಾತ್ರೆ ಇದ್ದರೆ ಇಡ್ಲಿ ಪಾತ್ರೆಗೆ ಹಾಕಿ ಬೇಯಿಸ್ಕೊಬೋದು. ನನ್ನ ಹತ್ರ ಇಡ್ಲಿ ಪಾತ್ರೆ ಲೀಕೇಜ್ ಆಗಿರೋದ್ರಿಂದ ನಾನು ಈ ಥರನೂ ಮಾಡ್ಕೊಬೋದು ಫ್ರೆಂಡ್. ಈ ಥರನೂ ಸುಲಭ ಇರುತ್ತೆ ನೋಡಿ. ಸ್ಟವ್ ಹಚ್ಚಿದ್ಮೇಲೆ ಕುಕ್ಕರ್ ಇಟ್ಕೊಳ್ಳಿ ಫ್ರೆಂಡ್. ನೋಡಿ ಕುಕ್ಕರ್ ಇಟ್ಕೊತಾ ಇದ್ದೀನಿ. ನಂದು ಇಡ್ಲಿ ಪಾತ್ರೆ ಇಲ್ಲದೆ ಇರೋದ್ರಿಂದ ನಾನು ಕುಕ್ಕರ್ ಇಟ್ಕೊತಿದ್ದೀನಿ. ಕುಕ್ಕರ್ ಬಿಸಿ ಆದ ತಕ್ಷಣ ಒಂದು ಲೋಟ ನೀರು ಹಾಕಿದ ತಕ್ಷಣ ನೋಡಿ ಅದು ಬಿಸಿ ಆಗ್ತಿರೋದು ಗೊತ್ತಾಗುತ್ತೆ ಫ್ರೆಂಡ್. ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಬಿಸಿ ಕುದೀತಾ ಇದೆ. ಕುದ್ದಿದ ತಕ್ಷಣ ನಾನು ಅದನ್ನೆಲ್ಲ ಅದನ್ನೆಲ್ಲ ಇಟ್ಕೊಂಡಿದ್ನಲ್ವ, ಆ ಬೌಲ್ ತೊಗೊಂಡು ಆ ನೀರಲ್ಲಿ ಹಾಕಿ, ನೀರು ಕಮ್ಮಿ ಇರಬೇಕು ಫ್ರೆಂಡ್. ಯಾಕೆ ಅಂತಂದರೆ ಅದು ಒಳಗಡೆ ಹೋಯ್ತು ಅಂತಂದರೆ ಅದೆಲ್ಲ ಮೆಲ್ಟ್ ಆಗಿಬಿಡುತ್ತೆ ಫ್ರೆಂಡ್. ಅದು ಚೆನ್ನಾಗಿರಲ್ಲ, ಅದು ಬೇಯೋದು ಇಲ್ಲ ಫ್ರೆಂಡ್. ನೋಡಿ ಈ ಥರ ಇಟ್ಟು ನೀರು ಅದಕ್ಕೆ ಒಳಗಡೆ ಹೋಗದೆ ಇರೋ ಥರ ನೋಡಿ ಇಟ್ಟು ಅದನ್ನು ಕ್ಲೋಸ್ ಮಾಡ್ಕೊತೀನಿ.